ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಭರತವಲನು ಪಾಲನ ಕ್ರಿಯರು ನಾವು ಅರಸನೂಳಿಗ ನಮ್ಮ ಸಂಸಾರದಾಡಳಿತ ಹರುಷದಿಂ ಸೇವಿಸಲು ಮಂಕುತಿಮ್ಮ. ಮೊನ್ನೆಯಿಂದ ಭರತನ ಒಂದು ಉದಾಹರಣೆ ಇಟ್ಕೊಂಡು ಸುಮಾರು ಕಗ್ಗಗಳನ್ನು ಗುಂಡಪ್ಪನವ್ರು ಹೇಳಿದ್ದಾರೆ. ಇವತ್ತಂತೂ ತುಂಬ ಅದ್ಭುತವಾಗಿದೆ. ಏನಂದರೆ ಕೋಸಲ ದೇಶ, ಈ ಜಗತ್ತೇ ಒಂದು ಕೋಸಲ ದೇಶ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಪರಮಾತ್ಮ ಆ ರಘುವರನಿದ್ದಂತೆ ಅಂತ. ಹೇಗೆ ಭರತ ಎಷ್ಟೇ ಒಪ್ಪಿಸಿದ್ರು ಕೂಡ ರಾಮ ಒಪ್ಪಲಿಲ್ಲ ವಾಪಸ್ ಬರಲಿಕ್ಕೆ. ರಾಮನ ಆಜ್ಞೆಯಂತೆ ಅವನು 14 ವರ್ಷ ರಾಜ್ಯವನ್ನು ಆಡಳಿತ ಮಾಡ್ದ, ಅವನ ಪಾದುಕೆಗಳನ್ನು ಇಟ್ಟು. ಹಾಗೆ ಈ ಜಗತ್ತು ಕೂಡ ಆ ಪರಮಾತ್ಮಂದೇ ಜಗತ್ತು. ಆದರೆ ಪರಮಾತ್ಮ ಏನು ಮಾಡಿದ್ದಾನೆ, ನಮಗೆ ನೀನು ಆಳಪ್ಪ ಅಂತ ಬಿಟ್ಟಿದ್ದಾನೆ. ಅದರಿಂದ ಪರಮಾತ್ಮನ ಆಜ್ಞೆ ಅಂತ ಅಂದ್ಕೊಂಡು ನಾವು ಇಲ್ಲಿ ಖುಷಿಯಿಂದ ಆಳಬೇಕು, ಆಡಳಿತ ಮಾಡಬೇಕು, ಅಂದರೆ ಬದುಕಬೇಕು ಅಂತ. ನಾವಿಲ್ಲಿ ಕಷ್ಟಗಳು ಬಂದ ತಕ್ಷಣ ಕೊರಗ್ತಾ ಕೂರುವುದು. ಭರತ ಕೊರಗಲಿಲ್ಲ. ಭರತ ಯಾವಾಗ ರಾಮ ಬರಲ್ಲ ಅಂತ ಗೊತ್ತಾಯಿತು, ಅವನ ಪಾದುಕೆ ಇಟ್ಟು ನಿಯತ್ತಿಂದ ಅವನು ಆಡಳಿತ ಮಾಡ್ದ. ಹಾಗೆ ನಾವು ಕೂಡ ದುಃಖಗಳನ್ನು ಅಥವಾ ಕೊರಗೋದನ್ನು ಬಿಟ್ಟು ಖುಷಿಯಿಂದ ಬದುಕಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹರುಷದಿಂ ಸೇವಿಸರು, ಖುಷಿಯಿಂದ ಬದುಕಿದಾಗ ಮಾತ್ರ ಜೀವನ ಸುಲಭ ಅನ್ನೋದೇ ಇವತ್ತಿನ ಕಗ್ಗದ ಒಂದು ಸಂದೇಶ. ನಮಸ್ಕಾರಗಳು.